ಹಿಂದಿನ ವಿಡಿಯೋದಲ್ಲಿ ಕಾಶಿ ಪೀಠ ಮಾಡಿ ತೋರಿಸುವಾಗ ಕುಂಬಳಕಾಯಿ ತಿರುಳನ್ನು ಬಿಸಾಕದೆ ನಾನು ತೆಗೆದಿಟ್ಟಿದ್ದೆ. ಅದರಿಂದ ನಿಮಗೊಂದು ರೆಸಿಪಿನ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಇವತ್ತು ನೋಡಿ ಕುಂಬಳಕಾಯಿ ತಿರುಳಿನ ಸಾಸಿವೆಯೊಂದಿಗೆ ಬಂದಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ವೀಕ್ಷಕರೇ. ತಪ್ಪದೆ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇಲ್ಲಿ ನೋಡಿ ನಾನು ಕುಂಬಳಕಾಯಿ ತಿರುಳನ್ನು ತೆಗೆದಿಟ್ಕೊಂಡಿದ್ದೆ. ಈಗ ಅದರಿಂದ ಬೀಜಗಳನ್ನು ತೆಕ್ಕೊತಾ ಇದ್ದೀನಿ. ಬೀಜ ತೆಗೆದಾದ್ಮೇಲೆ ಇದನ್ನು ಸಣ್ಣದಾಗಿ ಹೆಚ್ಕೊಳ್ಳೋಣ. ತೀರ ಸಣ್ಣದಾಗಿ ಹೆಚ್ಕೋಬೇಕಂತೇನಿಲ್ಲ. ಇದನ್ನೀಗ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಈ ತಿರುಳು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನಾವು ಬೇಯಿಸ್ಕೋಬೇಕು. ಈ ತಿರುಳು ಬೇಯಲಿಕ್ಕೆ ತುಂಬ ಹೊತ್ತೇನು ಬೇಕಾಗೋದಿಲ್ಲ. ಒಂದು 8ರಿಂದ 10 ನಿಮಿಷದಲ್ಲಿ ಇದು ಬಹಳ ಮೆತ್ತಗಾಗಿ ಬೆಂದ್ಬಿಡುತ್ತೆ. ಇಲ್ಲಿ ನೋಡಿ ತಿರುಳು ಬೆಂದಿದೆ. ಇದನ್ನು ನಾವೀಗ ತಣಿಲಿಕ್ಕೆ ಬಿಡಬೇಕು. ತಣದಾದ್ಮೇಲೆ ಈ ತಿರುಳನ್ನು ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಈ ಸಾಸಿವೆ ರುಬ್ಲಿಕ್ಕೆ ತುಂಬ ನೀರೇನು ಬೇಡ. ಬೇಕಾದಲ್ಲಿ ಈ ತಿರುಳು ಬೇಯಿಸಿದ ನೀರನ್ನೇ ನಾವು ಹಾಕ್ಕೊಂಡ್ರೆ ಆಯಿತು. ಈಗ ಇದಕ್ಕೆ ನೋಡಿ ನಾನು 1 ಬೌಲ್ ಆಗೋಷ್ಟು ಕಾಯಿ ತುರಿ, 2 ಹಸಿಮೆಣಸು ಹಾಗೆ 1/4 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಂಡ್ಬಿಟ್ಟು ಚಟ್ನಿ ಹದಕ್ಕೆ ನೈಸಾಗಿ ರುಬ್ಕೊತಾ ಇದ್ದೀನಿ. ಇದನ್ನೀಗ ಒಂದು ಬಟ್ಲಿಗೆ ತೆಕ್ಕೊಳ್ಳೋಣ. ಇದಕ್ಕೆ ನೋಡಿ 1 ಲೋಟದಲ್ಲಿ 3/4 ಲೋಟ ಆಗೋಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ನೀವು ದಪ್ಪ ಮಜ್ಜಿಗೆ ಇದ್ದರೂ ಸಹ ಹಾಕ್ಕೋಬೋದು. ಮೊಸರು ಅಥವಾ ಮಜ್ಜಿಗೆ ತುಂಬ ಹುಳಿ ಇದ್ದರೆ ಕ್ವಾಂಟಿಟಿನ ನೋಡ್ಕೊಂಬಿಟ್ಟು ಅಡ್ಜಸ್ಟ್ ಮಾಡಿ. ಇದು ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈ ಸಾಸಿವೆ ಏನಿದೆ ತುಂಬ ನೀರಾಗಿ ಮಾಡಬಾರ್ದು. ಚಟ್ನಿಗಿಂತ ಸ್ವಲ್ಪ ದ್ರವವಾಗಿದ್ದರೆ ಸಾಕು. ಈಗ ನೋಡಿ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕುಂಬಳಕಾಯಿ ಸಾಸಿವೆ ಆಲ್ಮೋಸ್ಟ್ ರೆಡಿಯಾಗಿದೆ. ಇದಕ್ಕೊಂದು ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು, ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಘಮ ಘಮಾನ ಒಂದು ಒಗ್ಗರಣೆ ಕೊಟ್ಬಿಟ್ರೆ ರುಚಿಯಾದ ಆರೋಗ್ಯಕರವಾದ ಬಹಳ ಸುಲಭವಾಗಿ ಮಾಡ್ತಕ್ಕಂತಹ ಕುಂಬಳಕಾಯಿ ತಿರುಳಿನ ಸಾಸಿವೆ ರೆಡಿ ಇದೆ. ಅನ್ನಕ್ಕೆ ಕಲಿಸ್ಕೊಂಡ್ಬಿಟ್ಟು ಜೊತೆಲಿ ನೆಂಚ್ಕೊಳ್ಳೋಕ್ಕೆ ಎಣ್ಣೆಲಿ ಹುರಿದ ಮಜ್ಜಿಗೆ ಮೆಣಸು ಹಾಗೆ ಉಪ್ಪಿನಕಾಯಿ ಇದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನೋಡಿ ನಾನಿವತ್ತು ಕಂಚಿಕಾಯಿಯ ಬಿಳಿ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಕಂಚಿಕಾಯಿ ಮುಂದಿನ ಸತಿ ಸಿಕ್ಕಿದಾಗ ಈ ಕಂಚಿನಕಾಯಿ ಬಿಳಿ ಉಪ್ಪಿನಕಾಯಿ ಹೇಗೆ ಮಾಡೋ ಅನ್ನೋದು ಸಹ ನಿಮಗೆ ಹೇಳ್ಕೊಡ್ತೀನಿ. ರುಚಿ ಅಭಿರುಚಿನ ತಪ್ಪದೇ ವೀಕ್ಷಿಸಿ, ನಿಮ್ಮ ಪರಿಚಯದವರಿಗೂ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.